ಒಂದು ಮಿಕ್ಸಿಯಲ್ಲಿ ಸಿಹಿಯಾದ ಮಾವಿನಹಣ್ಣಿನ ಜೊತೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ರುಬ್ಬಿದ್ರೆ ಹೇಗಿರುತ್ತೆ ಅಂತ ಸ್ವಲ್ಪ ಊಹಿಸ್ಕೊಳ್ಳಿ. ಅಯ್ಯೋ, ನೆನ್ಸ್ಕೊಂಡ್ರೆ ಅಸಹ್ಯ ಆಗುತ್ತೆ ಅಲ್ವಾ? ಖಂಡಿತ. ಅದು ಕೇಳೋಕೆ ತುಂಬಾನೇ ವಿಚಿತ್ರವಾಗಿದೆ. ಹೌದು. ಇಂದಿನ ಈ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಪುಟ್ಟ ಮಕ್ಕಳು ಈ ಭೂಮಿಯನ್ನು ಕಾಪಾಡುವ ಪ್ಲಾನೆಟ್ ಸೂಪರ್ ಹೀರೋಸ್ ಆಗುವುದು ಹೇಗೆ ಅಂತ ಮಾತನಾಡಲಿದ್ದೇವೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ವಿಷಯ ಅಲ್ವಾ? ಈಗ ನಾವು ಪ್ರತಿದಿನ ತಿನ್ನುವ ಚಿಪ್ಸ್ ಕವರ್ ಆಗಿರಬಹುದು, ಬಿಸಾಡುವ ಬಾಳೆಹಣ್ಣಿನ ಸಿಪ್ಪೆ, ಇದೆಲ್ಲವೂ ಒಟ್ಟಾಗಿ ಹೌಸ್ ಹೋಲ್ಡ್ ವೇಸ್ಟ್ ಆಗುತ್ತೆ. ನಮ್ಮ ಈ ಸೂಪರ್ ಹೀರೋ ಕಥೆಯಲ್ಲಿ ಗಾರ್ಬೇಜ್ ಅನ್ನೋದೇ ಅತಿ ದೊಡ್ಡ ವಿಲನ್. ನಿಜ. ಈ ಗಾರ್ಬೇಜ್ ವಿಲನ್ನು ನಾವು ಸರಿಯಾಗಿ ಎದುರಿಸಬೇಕು ಅಂದ್ರೆ ನಾವು ಸರಿಯಾದ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತನಾ? ಹೌದು. ಹಾಗೆ ಮಾಡ್ದಿದ್ರೆ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ನೋಡಿ. ಅಂದ್ರೆ ಈಗ ಈ ವಿಲನ್ ನಮ್ಗೆ ಹೇಗೆಲ್ಲ ತೊಂದರೆ ಕೊಡ್ತಾನೆ ಅಂತ. ಮುಖ್ಯವಾಗಿ ಕಸದ ರಾಶಿಗೆ ಬೆಂಕಿ ಹಚ್ಚಿದ್ರೆ ಅದರಿಂದ ಬರುವ ಹೊಗೆಯಿಂದ ಗಾಳಿ ಹಾಳಾಗಿ ಭಾರೀ ಪೊಲ್ಯೂಷನ್ ಆಗುತ್ತೆ. ಹೌದು. ಅದರಿಂದ ಉಸಿರಾಡಲು ಕೂಡ ಕಷ್ಟವಾಗತ್ತೆ ಅಲ್ವಾ? ಖಂಡಿತ. ಇನ್ನೊಂದು ಕಡೆ ರಸ್ತೆ ಬದಿಯಲ್ಲಿ ಬಿದ್ದಿರುವ ಕಸದ ಗುಡ್ಡೆಗಳಲ್ಲಿ ನೀರು ನಿಂತು ಮಾಸ್ಕಿಟೋ ಬ್ರೀಡಿಂಗ್ ಶುರುವಾಗತ್ತೆ. ಇದರಿಂದ ಡೆಂಗ್ಯೂ ತರಹದ ಕಾಯಿಲೆಗಳು ಹರಡ್ತವೆ. ಅಲ್ಯೋ, ಅದು ಮಾತ್ರವಲ್ಲದೆ ದಾರಿಯಲ್ಲಿ ಹೋಗುವ ಪಾಪದ ಹಸು ಅಥವಾ ನಾಯಿಗಳು ಊಟ ಅಂತ ತಿಳಿದು ತಪ್ಪಾಗಿ ಪ್ಲಾಸ್ಟಿಕ್ ತಿಂದ್ರೆ ಅವುಗಳ ಹೊಟ್ಟೆಯಲ್ಲಿ ಸಿಲುಕ್ಕೊಂಡು ಪ್ರಾಣಕ್ಕೆ ಅಪಾಯ ತರುತ್ತೆ. ಸರಿಯಾಗಿ ಹೇಳಿದ್ರಿ. ಅಂದ್ರೆ ಇದು ಬರೀ ಮನೆಯಲ್ಲಿ ಆಟಿಕೆಗಳನ್ನು ಚೆಲ್ಲಾಡಿದ ಹಾಗಲ್ಲ. ಆಟಿಕೆಗಳನ್ನು ಸುಲಭವಾಗಿ ಎತ್ತಿಡಬಹುದು. ಆದ್ರೆ ಈ ಗಾರ್ಬೇಜ್ ಪರಿಸರವನ್ನು ಮತ್ತು ಪ್ರಾಣಿಗಳನ್ನು ಒಳಗಿನಿಂದಲೇ ಹಾಳು ಮಾಡುತ್ತೆ. ಹೌದು. ಹಾಗಾದ್ರೆ ಈ ವಿಲನನ್ನು ಸೋಲಿಸಲು ನಮಗೆ ಯಾವ ಸೂಪರ್ ಪವರ್ಗಳು ಬೇಕು ಅಂತ ನೋಡೋಣ. ಅದಕ್ಕಾಗಿ ನಮ್ಮ ಬಳಿ 3 ಶಕ್ತಿಶಾಲಿ ಸೂಪರ್ ಪವರ್ಗಳಿವೆ. ಓಹೋ, 3 ಸೂಪರ್ ಪವರ್ಗಳ? ಅವ್ಯಾವು ಅಂತ ತಿಳ್ಕೋಬಹುದಾ? ಮೊದಲನೇ ಪವರ್ ಬಂದು ರಿಡ್ಯೂಸ್, ಅಂದ್ರೆ ಕಸವನ್ನು ಮೊದಲೇ ಕಡಿಮೆ ಮಾಡುವುದು. ಉದಾಹರಣೆಗೆ ಅಂಗಡಿಗೆ ಹೋಗುವಾಗ ಪ್ಲಾಸ್ಟಿಕ್ ಕವರ್ ಕೇರೋ ಬದಲು ಮನೆಯಿಂದಲೇ ಬಟ್ಟೆ ಚೀಲ ತೆಗೆದುಕೊಂಡು ಹೋಗುವುದು, ಸರಿ ತಾನೆ? ನಿಖರವಾಗಿ. ಇದರಿಂದ ಹೊಸ ಕಸ ಸೃಷ್ಟಿಯೇ ಆಗೋದಿಲ್ಲ. ಇನ್ನು ಎರಡನೇ ಪವರ್ ಅಂದ್ರೆ ರಿಯೂಸ್. ವಸ್ತುಗಳನ್ನು ಬಿಸಾಡುವ ಮುನ್ನ ಮತ್ತೆ ಮತ್ತೆ ಬಳಸುವುದಲ್ವಾ? ಹೌದು. ಖಾಲಿಯಾದ ಕಿಸಾನ್ ಜಾಮ್ ಬಾಟ್ಲಿಯನ್ನು ಎಸೆಯುವ ಬದಲು ತೊಳೆದು ಅದರಲ್ಲಿ ಪೆನ್ಸಿಲ್ ಇಡ್ಬೋದು. ಅಥವಾ ಅದೇ ವಾಟರ್ ಬಾಟಲನ್ನು ಮತ್ತೆ ಮತ್ತೆ ತುಂಬಿಸಿ ಕುಡಿಯುವುದು. ನಿಜ. ನಮ್ಮ ಮನೆಗಳಲ್ಲಿ ಅಣ್ಣ ಅಥವಾ ಅಕ್ಕನ ಹಳೆಯ ಬಟ್ಟೆಗಳನ್ನು ತಮ್ಮ ಅಥವಾ ತಂಗಿ ಹಾಕೊಳ್ಳುವುದು ಕೂಡ ಒಂದು ಅತ್ಯುತ್ತಮ ರಿಯೂಸ್ ಸೂಪರ್ ಪವರ್ ಅಂತಲೇ ಹೇಳ್ಬೋದು. ಖಂಡಿತ. ಅದು ಒಂದು ಒಳ್ಳೆ ಉದಾಹರಣೆ. ಇನ್ನು 3ನೇ ಪವರ್ ಇದೆ, ಅದೇ ರೀಸೈಕಲ್. ಇದು ರೀಸೈಕ್ಲೇಬಲ್ ವೇಸ್ಟ್ಗಳಿಗೆ ಸಂಬಂಧಿಸಿದ್ದು ಅಲ್ವಾ? ಹೌದು. ಅಂದ್ರೆ ಮೆಟಲ್ ವೇಸ್ಟ್, ಗ್ಲಾಸ್, ಪೇಪರ್ ಮತ್ತು ಪ್ಲಾಸ್ಟಿಕ್ ವೇಸ್ಟ್ ಅಂಥದ್ದನ್ನ ಫ್ಯಾಕ್ಟರಿಗಳು ಕರಗಿಸಿ ಸಂಪೂರ್ಣ ಹೊಸ ವಸ್ತುಗಳನ್ನು ತಯಾರಿಸುತ್ತವೆ. ಒಂದ್ ನಿಮಿಷ. ಫ್ಯಾಕ್ಟರಿಗೆ ಈ ವಸ್ತುಗಳನ್ನು ರೀಸೈಕಲ್ ಮಾಡಲು ಕಳುಹಿಸಬೇಕೆಂದರೆ ನಾವು ಮನೆಯಲ್ಲಿರುವ ಎಲ್ಲಾ ಕಸವನ್ನು ಒಂದೇ ದೊಡ್ಡ ಬುಟ್ಟಿಗೆ ಹಾಕುವಂತಿಲ್ಲ ಅಲ್ವಾ? ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲಿಯೇ ನಾವು ದ ಸಾರ್ಟಿಂಗ್ ಗೇಮ್ ಆಡಬೇಕಾಗತ್ತೆ. ಅಂದರೆ ಕಸವನ್ನು ವಿಂಗಡಿಸುವುದು. ಹೌದು. ಇದನ್ನೇ ವೇಸ್ಟ್ ಸೆಗ್ರಿಗೇಷನ್ ಎನ್ನುತ್ತಾರೆ. ನಾವು ಕಸವನ್ನು ಬೇರೆ ಬೇರೆ ಬುಟ್ಟಿಗಳಲ್ಲಿ ವಿಂಗಡಿಸಬೇಕು. ಹಸಿರು ಕಸದ ಬುಟ್ಟಿಯಲ್ಲಿ ಕೇವಲ ಬಯೋಡಿಗ್ರೇಡಬಲ್ ವೇಸ್ಟ್ ಅಥವಾ ಆರ್ಗ್ಯಾನಿಕ್ ವೇಸ್ಟ್ ಮಾತ್ರ ಹಾಕಬೇಕು. ಅಂದರೆ ಈ ಹಣ್ಣಿನ ಸಿಪ್ಪೆ, ತರಕಾರಿ ಉಳಿಕೆ, ಒಣಗಿದ ಎಲೆಗಳು ಇಂಥವು ಮಾತ್ರ. ಇವು ಮಣ್ಣಿನಲ್ಲಿ ಕರಗುತ್ತವೆ ಅಂತನಾ? ಹೌದು. ಮಣ್ಣಿನಲ್ಲಿರುವ ಕಣ್ಣಿಗೆ ಕಾಣದ ಸಣ್ಣ ಜೀವಿಗಳು ಈ ಹಸಿ ಕಸವನ್ನು ತಿಂದು ಕಾಂಪೋಸ್ಟ್ ಎಂಬ ಮ್ಯಾಜಿಕ್ ಗೊಬ್ಬರವನ್ನಾಗಿ ಮಾಡ್ತವೆ. ಮ್ಯಾಜಿಕ್ ಗೊಬ್ಬರ. ಈ ಕಾಂಪೋಸ್ಟ್ ಗಿಡಗಳಿಗೆ ಶಕ್ತಿ ಕೊಡುವ ಪೌಷ್ಟಿಕ ಆಹಾರವಿದ್ದಂತೆ. ಆದರೆ ನಾನು ತಿಂದ ಬಿಸಿ ಬಿಸಿ ಸಮೋಸಾದ ಎಣ್ಣೆ ಅಂಟಿರೋ ಪೇಪರ್ ಕವರ್ ಅಥವಾ ಪ್ಲಾಸ್ಟಿಕ್ ಅನ್ನು ಈ ಹಸಿರು ಬುಟ್ಟಿಗೆ ಹಾಕ್ಬಹುದಾ? ಖಂಡಿತ ಇಲ್ಲ. ಎಣ್ಣೆ ಅಥವಾ ಪ್ಲಾಸ್ಟಿಕ್ ಅನ್ನು ಆ ಸಣ್ಣ ಜೀವಿಗಳು ತಿನ್ನಲು ಸಾಧ್ಯವಿಲ್ಲ. ಅದು ಆ ಕಾಂಪೋಸ್ಟ್ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಅರ್ಥ ಆಯ್ತು. ಅದಕ್ಕಾಗಿಯೇ ಪ್ಲಾಸ್ಟಿಕ್, ಮೆಟಲ್ನಂತಹ ಕರಗದ ನಾನ್ ಬಯೋಡಿಗ್ರೇಡಬಲ್ ವಸ್ತುಗಳನ್ನು ನೀಲಿ ಕಸದ ಬುಟ್ಟಿಯಲ್ಲಿ ಹಾಕಬೇಕು. ಇವು ನೇರವಾಗಿ ಫ್ಯಾಕ್ಟರಿಗೆ ಹೋಗ್ತವೆ. ಒಂದು ವೇಳೆ ನಾವು ಬಾಳೆಹಣ್ಣಿನ ಸಿಪ್ಪೆ ಮತ್ತು ಪ್ಲಾಸ್ಟಿಕ್ ಕವರ್ ಎರಡನ್ನೂ ಒಂದೇ ಬುಟ್ಟಿಯಲ್ಲಿ ಬೆರೆಸ್ಬಿಟ್ರೆ ನಾವು ಮೊದಲು ಮಾತ್ನಾಡಿದ ಹಾಗೆ ಆ ಮಿಕ್ಸಿಯಲ್ಲಿ ಮಾವಿನಣ್ಣು ಮತ್ತು ಪ್ಲಾಸ್ಟಿಕ್ ಒಟ್ಟಿಗೆ ರುಬ್ಬಿದ ಹಾಗೆ ಆಗುತ್ತೆ ಅಲ್ವಾ? ಹೌದು. ಆ ಕಸದಿಂದ ಕಂಪೋಸ್ಟ್ ಕೂಡ ಆಗೋದಿಲ್ಲ ಮತ್ತು ಫ್ಯಾಕ್ಟರಿಯಲ್ಲಿ ಪ್ಲಾಸ್ಟಿಕ್ ಅನ್ನು ರೀಸೈಕಲ್ ಮಾಡಲು ಕೂಡ ಆಗೋದಿಲ್ಲ. 100% ಸರಿ. ಕಸ ಒಮ್ಮೆ ಬೆರೆತು ಹೋದ್ರೆ ಹಸಿ ಕಸವು ಪ್ಲಾಸ್ಟಿಕ್ ಅನ್ನು ಕೊಳೆಯಾಗಿಸುತ್ತೆ ಮತ್ತು ಪ್ಲಾಸ್ಟಿಕ್ಕು ಆ ಕಂಪೋಸ್ಟ್ ಗೊಬ್ಬರವನ್ನು ವಿಷಕಾರಿಯಾಗಿಸುತ್ತೆ. ಅದಕ್ಕಾಗಿಯೇ ವಿಂಗಡಣೆ ಬಹಳ ಮುಖ್ಯ. ಹೌದು. ನಮ್ಮ ಮನೆ, ರಸ್ತೆ, ಪಾರ್ಕ್ ಅಥವಾ ಊರಿನ ಜಾತ್ರೆ ಅಂದ್ರೆ ಮೇಳ,
ದಂತಹ ಜಾಗಗಳನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ. ನಿಜ. ಯಾರೂ ನೋಡದಿದ್ದರೂ ಒಬ್ಬ ನಿಜವಾದ ಪ್ಲಾನೆಟ್ ಸೂಪರ್ ಹೀರೋ ಕಸವನ್ನು ಸರಿಯಾದ ಬುಟ್ಟಿಯಲ್ಲೇ ಹಾಕ್ತಾನೆ. ಎಷ್ಟೊಂದು ಅದ್ಭುತವಾದ ವಿಚಾರ. ನಾವೆಲ್ಲರೂ ಮಾಡುವ ಸಣ್ಣ ಕೆಲಸವೂ ನಮ್ಮ ಭೂಮಿಯನ್ನು ಉಳಿಸುತ್ತೆ. ಕೊನೆಯದಾಗಿ ಒಂದು ಕುತೂಹಲಕಾರಿ ವಿಷಯ ಇದೆ. ಏನದು? ಗಿಡಗಳು ನಾವು ಹಾಕಿದ ಬಯೋಡಿಗ್ರೇಡೇಬಲ್ ವೇಸ್ಟ್ ನಿಂದ ತಯಾರಾದ ಕಾಂಪೋಸ್ಟ್ ಮ್ಯಾಜಿಕ್ಕನ್ನು ಕುಡಿದು ಬೆಳೆಯುತ್ತವೆ ಎಂದರೆ, ನಾಳೆ ಆ ಮರದಲ್ಲಿ ಬೆಳೆಯುವ ಸಿಹಿಯಾದ ಮಾವಿನ ಹಣ್ಣು ಬಹುಶಃ ನಿನ್ನೆಯ ಬಾಳೆಹಣ್ಣಿನ ಶಕ್ತಿಯಿಂದಲೇ ತಯಾರಾಗಿದ್ಯಾ? ಇದರ ಬಗ್ಗೆ ಯೋಚಿಸಿದ್ರೆ ಎಷ್ಟೊಂದು ಆಶ್ಚರ್ಯ ಆಗುತ್ತೆ ಅಲ್ಲ?